ಶಿವಮೊಗ್ಗ ಮಥುರಾ ಪ್ಯಾರಡೈಸ್ ಹೋಟೆಲ್ ಆವರಣದಲ್ಲಿ ಕ್ಯಾನ್ಸರ್ ಮಾಹಿತಿ ಕೇಂದ್ರದ ಉದ್ಘಾಟನೆ ಆಗ್ತಿದೆ. ಇದು ಬಂದು MIO ಮಂಗಳೂರು ಇನ್ಸ್ಟಿಟ್ಯೂಷನ್ ಆಫ್ ಆಂಕಾಲಜಿ ಸ್ಪೆಷಲಿಸ್ಟ್ ಕ್ಯಾನ್ಸರ್ ಹಾಸ್ಪಿಟಲ್ ಇಂದ ಮಾಡ್ತಿರುವಂತಹ ಮಾಹಿತಿ ಕೇಂದ್ರವಾಗಿದೆ. ಇದು ಹಾಸ್ಪಿಟಲ್ ತೀರ್ಥಹಳ್ಳಿಯಲ್ಲೂ ಸಹ ಲಭ್ಯವಿದೆ. ಅಲ್ಲಿ ಡಾಕ್ಟರ್ ಸುರೇಶ್ ರಾವ್ ಅವರು ಮುಖ್ಯ ವೈದ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಶಿವಮೊಗ್ಗ ಕೇಂದ್ರ ಮಾಡುತ್ತಿರುವುದು ಇಲ್ಲಿಯ ಜನಗಳಿಗೆ ತುಂಬಾ ಅನುಕೂಲ. ಮಾಹಿತಿಯನ್ನು ಒದಗಿಸುವುದರ ಮೂಲಕ ಜನಗಳಲ್ಲಿ ಪ್ರೇರಣೆಯನ್ನು ಕೊಟ್ಟು ಅವರಿಗೆ ಧೈರ್ಯವನ್ನ ತುಂಬಿ ಆ ಮಾಹಿತಿಯನ್ನು ಒದಗಿಸುವುದಕ್ಕೆ ಎಷ್ಟೋ ಜನಗಳಿಗೆ ಗೊತ್ತಿರೋದಿಲ್ಲ. ಅದನ್ನು ತಿಳಿಸಿದ್ರೂ ಅವರಿಗೆ ಎಷ್ಟು ಧೈರ್ಯ ಬರುತ್ತೆ. ಹಾಗೆ ಸನಿಹದಲ್ಲೇ ಶಿವಮೊಗ್ಗದಿಂದ 60 ಕಿಲೋಮೀಟರ್ ದೂರದಲ್ಲಿ ತೀರ್ಥಹಳ್ಳಿನಲ್ಲಿ ಲಭ್ಯವಿರುವ ಹಾಸ್ಪಿಟಲ್ ನಲ್ಲಿ ಚಿಕಿತ್ಸೆಯನ್ನು ಪಡೆಯಬಹುದಾಗಿದೆ. ಅಲ್ಲಿ ಚಿಕಿತ್ಸೆಗೆ ಹೋದ ನಮಗೆ ಏನ್ ಅನುಭವ ಆಗುತ್ತೆ ಅಂತ ಹೇಳಿದ್ರೆ, ನಮಗೆ ಹಾಸ್ಪಿಟಲ್ ಅಂತ ಅನಿಸೋದೇ ಇಲ್ಲ. ನಮ್ಮ ಮನೆಯಲ್ಲಿ ಹೇಗೆ ನಮ್ಮ ಮನೆಯವರೆಲ್ಲ ನೋಡ್ಕೊಳ್ತಾರಲ್ವಾ, ಆ ರೀತಿಯ ನಮಗೆ ಭಾವನೆಗಳು ಬರುತ್ತೆ. ಅಂತ ಅನುಕೂಲಗಳು ಇದೆ. ಮತ್ತೆ ಅವರೆಲ್ಲರ ಒಂದು ಸೇವಾ ಮನೋಭಾವ ನೋಡಿದ್ರೆ ನಮಗೆ ನಮ್ಮ ಹೃದಯ ತುಂಬಿ ಬರುತ್ತೆ ಅಂತ ಹೇಳ್ತೀವಲ್ಲ. ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಇದ್ರೆ ಹೇಗೆ ನೋಡ್ಕೊಳ್ತಾರೆ, ನಮ್ಮ ಬಂಧು ಬಾಂಧವರೆಲ್ಲ ಹೇಗೆ ನೋಡ್ಕೊಳ್ತಾರೆ ಅನ್ನೋದಕ್ಕಿಂತನೂ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದಕ್ಕೆ ನಾವು ಸ್ವಲ್ಪ ಜಾಸ್ತಿನೇ ಹೆಚ್ಚಾಗಿ ಪ್ರೀತಿಯಿಂದ ನೋಡ್ಕೊಳ್ಳೋದು. ಯಾಕೆಂದ್ರೆ ರೋಗಿಗಳಿಗೆ ಮುಖ್ಯವಾಗಿ ಬೇಕಾಗಿರೋದು ಅವರ ಪ್ರೀತಿ. ಹಾಗಾಗಿ ಅಲ್ಲಿರುವ ಎಲ್ಲಾ ಕೆಲಸಗಾರರು ಅಂತ ಹೇಳಲಿಕ್ಕಾಗಲ್ಲ, ನಮ್ಮ ಬಂಧುಗಳು ಅಂತಾನೆ ಹೇಳ್ಬೋದು ಅವ್ರನ್ನ. ಆ ರೀತಿಯಾಗಿ ಅವರು ನಮಗೆ ವೈದ್ಯರ ಸಲಹೆಗಳಿರ್ಬಹುದು, ಸಹಕಾರಗಳಿರ್ಬಹುದು, ಎಲ್ಲಾ ಕೆಲಸಗಳಿಗೂ ಆಹಾರದ ವ್ಯವಸ್ಥೆಯಿಂದ ಎಲ್ಲವನ್ನೂ ಸಹ ಬಹಳ ಅನುಕೂಲವಾಗಿ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಶಿವಮೊಗ್ಗದಲ್ಲಿ ಮಾಡಿದ್ರಿಂದ ಶಿವಮೊಗ್ಗದ ಸುತ್ತಮುತ್ತಲಿರುವಂತಹ ಅನೇಕ ಜನರಿಗೆ ಇದು ತುಂಬಾ ಉಪಯುಕ್ತವಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ.